ಕ್ಯಾಸ್ಟ್ ಒಂದು ರೀಸನ್ ಇಂದ ನನ್ನನ್ನು ರಿಜೆಕ್ಟ್ ಮಾಡ್ತಿದ್ದಾರೆ ಸರ್. ನಮ್ಮ ತಂದೆ ತಾಯಿ ಗಾರೆ ಕೆಲಸ ಮಾಡಿ ನನ್ನನ್ನು ಓದಿಸ್ತಾರೆ ಸರ್. ನಮ್ಮ ತಂದೆ ತಾಯಿಗೆ ನಾನು ಒಬ್ಳೆ ಮಗಳು. ನಮ್ಮ ಅಣ್ಣಂಗೆ ಆಕ್ಸಿಡೆಂಟ್ ಆಗಿದೆ. ನಮ್ಮಂಥವ್ರನ್ನ ನೋಡಿ ಟಾರ್ಗೆಟ್ ಮಾಡಿದ್ದಾರೆ ಸರ್. ಚೀಟ್ ಮಾಡ್ಬೇಕಂತಾನೆ ಮಾಡಿದ್ದಾರೆ. ಅವ್ರ ತಾಯಿ ಕ್ಯಾಶ್ ನೋಡ್ಬಿಟ್ಟು ನನ್ನನ್ನು ರಿಜೆಕ್ಟ್ ಮಾಡ್ತಿದ್ದಾರೆ ಸರ್. ಆದರೆ ಅವ್ರ ಮಗ ಮಾಡಿದ ತಪ್ಪು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ನಾನು ಅವ್ರ ತಾಯಿ ಕೇಳೋದಷ್ಟೇ, ನಮ್ಮ ತಾಯಿ ಇದ್ದಂಗೆ ಅವರು ಅವ್ರ ಮಗನ ಜೊತೆ ನಾನು ಮದುವೆ ಮಾಡಿಸ್ಬೇಕು, ಇಲ್ಲ ಅವ್ರು ಬಂದು ನನ್ನನ್ನು ಸಾಯಿಸ್ಬೇಕು ಅಷ್ಟೇ ಸರ್. ನನಗೆ ಅವನನ್ನು ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ಒಂದು ವೇಳೆ ಬಿಟ್ಟು ಬದುಕಬೇಕು ಅಂತಂದ್ರೆ ಅವ್ರು ನನಗೆ ಸ್ವಲ್ಪ ವಿಷ ತಂದು ಕೊಟ್ಬಿಟ್ಟು ಅವ್ರು ನೆಮ್ಮದಿಯಾಗಿ ತಾಯಿ ಮಗ ಹೇಳ್ಬೇಕು. ವಂಶೋದಯ ಆಸ್ಪತ್ರೆಯಲ್ಲಿ ಎನ್ಐಸಿಯು ವಿಭಾಗದಲ್ಲಿ ತಜ್ಞ ನಿಯೋನಾಟಾಲಜಿಸ್ಟ್ಗಳು ನೋಡಿಕೊಳ್ಳುತ್ತಾರೆ. ವೆಂಟಿಲೇಟರ್, HFNC, ಕ್ರಿಟಿಕಲ್ ಫೋಟೋಥೆರಪಿಯಂತಹ ಉನ್ನತ ಮಟ್ಟದ ಯಂತ್ರೋಪಕರಣಗಳನ್ನು ಒಳಗೊಂಡಿದ್ದು ಯಾವುದೇ ರೀತಿಯ ಸೋಂಕು ಅಥವಾ ಇನ್ಫೆಕ್ಷನ್ಸ್ ಕ್ರಿಟಿಕಲ್ ಲೆವೆಲ್ ಕೇರ್ ದೊರೆಯುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 7270 ಅಥವಾ 9141066685. ಬೇಕಾದ್ರೂ ಬದುಕಲಿ. ನಮ್ಮ ಮಾಲೂರು ತಾಲೂಕು, ಕೋಲಾರ ಜಿಲ್ಲೆ. ನಾವು SC. ನಾನು ಇಷ್ಟಪಟ್ಟಂಥ ಹುಡುಗನ ಹೆಸರು ಪೃಥ್ವಿರಾಜ್ ಅಂತ, ಮಾಲೂರು ತಾಲೂಕು. ಅವ್ನು ನನ್ನ ಜೂನಿಯರ್ ಆಗಿದ್ದ. ಅವರು ಕುರುಬ ಜನಾಂಗ. ನಾವು 1 ವರ್ಷದಿಂದ ಪ್ರೀತಿ ಮಾಡಿದ್ವಿ. ಪ್ರೀತಿ ಮಾಡಬೇಕಾದ್ರೆ ಮದುವೆ ಆಗ್ತೀನಿ ಅಂತ ಹೇಳಿ ನಂಬಿಸ್ದ. ಇದಾದ್ಮೇಲೆ ಮನೇಲಿ ಗೊತ್ತಾದ ತಕ್ಷಣ ನೀವು ಜಾತಿ ಬೇರೆ ಇದ್ದೀರಾ, ನಿಮಗೆ ಕುಡಿಯೋದಕ್ಕೂ ನೀರು ಸಮೇತ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಈಗ ನಿರಾಕರಣೆ ಮಾಡ್ತಿದ್ದಾರೆ. ನಾವು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಾಗ ರಾಜಿ ಆಗ್ತೀವಿ ಅಂತ ಹೇಳಿದರು. ರಾಜಿ ಮಾಡ್ಕೊಂಡೆ ಅಂತ ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟು 1 ವಾರದಿಂದ ಆಫ್ ಆರ್ಡರ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಏನಾಗಿದ್ದಾರೆ ಅಂತಲೇ ಗೊತ್ತಿಲ್ಲ. ನಾನು ಆ ಹುಡುಗನ ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗಲ್ಲ. ಇದನ್ನು ಮೀಡಿಯಾದವರು ನ್ಯಾಯ ಕೊಡಿಸ್ಬೇಕಂತ ಕೇಳ್ಕೊತಾ ಇದ್ದೀವಿ. ಹುಡುಗ ನಂಬರ್ ಬ್ಲಾಕ್ ಮಾಡಿದ್ದಾನೆ ಸರ್. ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ. ಎಲ್ಲಿದ್ದಾನೆ, ಏನಾಗಿದ್ದಾನೆ ಅನ್ನೋದು ನಮಗೆ ಗೊತ್ತಿಲ್ಲ. ಹನುಮನಾಯಕನಹಳ್ಳಿ ಪೃಥ್ವಿರಾಜ್ HS ಅಂತ. ಅವ್ರ ತಂದೆ ಸಿದ್ದೇಶು, ತಾಯಿ ಮಂಜುಳಾ ಅಂತ ಹೇಳ್ಬಿಟ್ಟು. ಅವ್ರ ತಂದೆ ಡೆತ್ ಆಗಿದ್ದಾರೆ ಸರ್. ಈಗ ಎಲ್ಲೋಗಿದ್ದಾನೆ ಅನ್ನೋದು ಗೊತ್ತಿಲ್ಲ. ಕೇಳಿದ್ರೆ ಅವ್ರ ಚಿಕ್ಕಪ್ಪ ಆಫ್ ಆರ್ಡರ್ ಮಾಡಿಬಿಟ್ಟು ಎಲ್ಲ ತಪ್ಪಿಸ್ಕೊಂಡಿದ್ದಾನೆ ಅಂತ ಹೇಳಿದ್ದಾನೆ. ಬಟ್ ಆಫ್ ಆರ್ಡರ್ ಮಾಡಿದ್ದೀನಿ ಅನ್ನೋದಕ್ಕೆ ಯಾವುದೇ ಪ್ರೂಫ್ಸ್ ಇಲ್ಲ. ಎಲ್ಲೋ ಫ್ಯಾಮ್ಲಿಯವರೇ ಮುಚ್ಚಿಟ್ಟಿದ್ದಾರೆ ಅನ್ನೋದು ನನಗೆ ಡೌಟ್ ಇದೆ ಸರ್. ನಮ್ಮ ಮನೆಯವ್ರದ್ದು ಏನೂ ಪ್ರಾಬ್ಲಮ್ ಇಲ್ಲ ಸರ್, ನೀವು ಎಲ್ಲಿದ್ರು ಚೆನ್ನಾಗಿರೋ ಅಂತಾರೆ. ಆದರೆ ಅವ್ರು ನಾವು SC ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಈ ಥರ ಮಾಡ್ತಾ ಇದ್ದಾರೆ. ಸೂಸೈಡ್ 2 times ಸೂಸೈಡ್ ಅಟೆಂಡ್ ಮಾಡಿದ್ದೀನಿ ಸರ್. ಅವನಿಗೋಸ್ಕರ ನಾನು ಪ್ಯಾನಿಕ್ ಅಟ್ಯಾಕ್ ಡಿಸಾರ್ಡರ್ಗೆ ಹೋಗಿದ್ದೀನಿ ಸರ್. ನಾನು ನಿನ್ನೆ ಧನೆ ಹಾಸ್ಪಿಟಲಿಂದ ಅಡ್ಮಿಟ್ ಮಾಡಿದ್ದೀನಿ. ನನಗೆ ಯಾರು ಮಾರಲ್ಲ ಸಪೋರ್ಟ್ ಮಾಡ್ತಾ ಇಲ್ಲ ಸರ್. ನಾನು MA BEd ಹೋಲ್ಡರ್ ಸರ್. ನನ್ನಿಂದ ಹುಡುಗಿ ಎಲ್ಲ ನನ್ನನ್ನು ತುಂಬ ನಂಬಿಸಿ ಮೋಸ ಮಾಡಿಬಿಟ್ಟಿದ್ದಾನೆ. ನನ್ನ ಮದುವೆಗೆ ನಮ್ಮಮ್ಮ ಮಾಡ್ತಿದ್ದು ಒಡವೆ ಸಮೇತ ಕೊಟ್ಟಿದ್ದೀನಿ ಸರ್ ನಾನು ಅವನಿಗೆ. ಇವಾಗ ಏನಾಗಿದೆ ಅನ್ನೋದು ಗೊತ್ತಿಲ್ಲ ಸರ್. ಮನೆ ಹತ್ರ ಹೋದ್ರೆ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಅವ್ರ ಚಿಕ್ಕಮ್ಮ ಸಾಯಿಸ್ತೀನಿ ಮನೆ ಹತ್ರ ಯಾರಾದರೂ ಬಂದ್ರೆ ಅಂತ ಹೇಳ್ತಾರೆ ಸರ್. 22 ಗ್ರಾಮ್ ಒಡವೆ ಕೊಟ್ಟಿದ್ದೀನಿ ಸರ್. 3 ಲಕ್ಷ ಕ್ಯಾಶ್ ಕೊಟ್ಟಿದ್ದೀನಿ ಸರ್. ಸರ್ ಇದೆಲ್ಲ 1 year ಅಲ್ಲಿ ಸರ್. ಮಾಲೂರು ಪೊಲೀಸ್ ಸ್ಟೇಷನಲ್ಲಿ ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟಿದ್ದೀನಿ ಸರ್, ಅದನ್ನು ವಾಪಸ್ ಕೊಡ್ತೀನಿ ಅಂತ ಅಂದ್ಬಿಟ್ಟು. ಬಟ್ 1 ವೀಕಿಂದ ಲಾಸ್ಟ್ ಸ್ಯಾಟರ್ಡೇಯಿಂದ ಫೋನ್ ಸ್ವಿಚ್ ಆಫ್ ಆಗಿದೆ. ಏನಾಗಿದೆ ಅನ್ನೋದು ಗೊತ್ತಿಲ್ಲ ಸರ್. ಮನೆಯವ್ರು ಕೇಳಿದ್ರೆ ನಮಗೂ ಗೊತ್ತಿಲ್ಲ ಅಂತ ಹೇಳ್ತಾರೆ ಸರ್. ನಮ್ಗೆ ಎಲ್ಲಿದ್ರು ನ್ಯಾಯ ಬೇಕು. ಅವನನ್ನು ಬಿಟ್ಟು ನಾನು ಬದುಕಲ್ಲ. ಒಂದು ವೇಳೆ ಅವ್ನು ಬಿಟ್ಟು ನಾನು ಬದುಕ್ತೀನಿ ಅಂದರೆ ಅದು ನನ್ನ ಸಾವನ್ನು ನೋಡೋದಷ್ಟೇ ಸರ್. ನಾನು ಬೇರೆಯವ್ರು ನನ್ನ ಮದುವೆ ನಾನು ಸಿದ್ಧವಾಗಿಲ್ಲ. ನಾವು SC ಆಗಿಟ್ಟಿದ್ದು ನಮ್ಮ ತಪ್ಪಲ್ಲ ಸರ್. ನಾವು ಮನುಷ್ಯರೇ ಇದ್ವಿ. ನಾವು ವುಮೆನ್ ಬೀಯಿಂಗ್ ಇದೆ ಸರ್. ನಮ್ಗೆ ಮಾನವೀಯತೆ ಇದೆ. SC ಅನ್ ಮಾತ್ರಕ್ಕೆ ಹೆಂಗ್ ಬೇಕು ಮಾಡ್ಕೊಂಡು ಬಿಟ್ಬಿಡೋದಿಲ್ಲ. ಎಲ್ಲೇ ಇದ್ರು ಹುಡುಗ ಬಂದು ನಾನು ಮದುವೆ ಆಗ್ಬೇಕು, ನನಗೆ ನ್ಯಾಯ ಕೊಡಿಸ್ಬೇಕು ಅಂತ ಅವ್ರ ಮನೆಯವ್ರು ಕೇಳ್ಕೊತೀವಿ ಸರ್. ಅವ್ರು ನಮ್ಮನ್ನು ಇಷ್ಟಪಟ್ಟಿ ಸರ್, ನಾವು ಅವರನ್ನು ಇಷ್ಟಪಟ್ಟಿಲ್ಲ. ಅವರೇ ಪ್ರಪೋಸ್ ಮಾಡಿದ್ರು ಸರ್ ಫಸ್ಟ್ ಟೈಮ್. ನಾವು ಆಗಲ್ಲ, ನಾವು ಕ್ಯಾಸ್ಟ್ ಬೇರೆ ಇದ್ದೀವಿ, ಇಲ್ಲಿ ಕ್ಯಾಸ್ಟಿಸಮ್ ಎಲ್ಲ ತುಂಬ ಇದೆ ಅಂತ ನಾನು ಹೇಳಿದೆ. ಬಟ್ ಹೇಳ್ಬೇಕಾದ್ರೆ ಇಲ್ಲ ನಾನು ನೋಡ್ಕೊತೀನಿ, ನಾನು ಒಪ್ಪಿಸ್ತೀನಿ, ನಾನು ಇದು ಮಾಡ್ತೀನಿ ಅಂತ ಹೇಳಿದ್ರು ಸರ್. ಬಟ್ ಮನೇಲಿ ಗೊತ್ತಾದ್ಮೇಲೆ ನೀನು ಯಾರು ನನಗೆ ಗೊತ್ತೇ ಇಲ್ಲ, ನನಗೂ ನಿನಗೆ ಯಾವ ಸಂಬಂಧನೂ ಇಲ್ಲ ಅಂತ ಹೇಳ್ಬಿಟ್ರು ಸರ್. ಮನದಲ್ಲಿ ಗೊತ್ತಾದ್ಮೇಲೆ 25 ಆಗಿದೆ ಸರ್, ಅವ್ರಿಗೆ 24 6 months ಆಗಿದೆ. ಎಲ್ಲೇ ಇದ್ರೂ ಬರಬೇಕು, ಕಾನೂನು ಪ್ರಕಾರ ಏನಿದ್ರು ರಿಜಿಸ್ಟರ್ ಮ್ಯಾರೇಜ್ ಆಗಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನನ್ನ ಜೊತೆ ಮೊದಲು ಯಾವ ರೀತಿ ಪ್ರೀತಿಯಿಂದ ಇದ್ರು ಅದೇ ರೀತಿ ಇರಬೇಕು. ಇಲ್ಲ ಅಂತಂದರೆ ನಾವು ದಲಿತರಂತ ನಮ್ಮನ್ನು ಯಾಕೆ ಬಳಸ್ಕೊಂಡ್ರಿ, ಅದಕ್ಕೆ ಕಾನೂನು ಮುಂದೆ ಹುಡುಗ ಆನ್ಸರ್ ಕೊಡ್ಬೇಕು ಸರ್. ಲಾಸ್ಟ್ ಸ್ಯಾಟರ್ಡೇ ಸರ್ ನಾನು ಯಾರ ಹಾಫ್ ಮರ್ಡರ್ ಮಾಡಿದ್ದೀನಿ, ತಪ್ಪಿಸ್ಕೊಂಡು ಚೆನ್ನಾಗಿ ಬಂದಿದ್ದೀನಿ ಅಂತ ಹೇಳಿದ್ರು ಸರ್. ಮತ್ತೆ ವಿಚಾರಿಸಿ ಕೇಳೋದೂ ಯಾರನ್ನೂ ಹಾಫ್ ಮರ್ಡರ್ ಮಾಡಿಲ್ಲ,
ಸಾಟರ್ಡೆ, ಮಂಡೇ ಮತ್ತು ಟ್ಯೂಸ್ಡೇ ಮನೇಲೇ ಇದ್ದಾನೆ ಅಂತ ಗೊತ್ತಾಯಿತು. ಫೋನ್ಸ್ ಎಲ್ಲ ಮನೇಲೇ ಇದೆ. EMI ಎಲ್ಲ ತಗೊಂಡು ನನ್ನ EMI ಅಲ್ಲಿನೇ ನನ್ನ ಐಡಿಯದಲ್ಲೇ 3 ಮೊಬೈಲ್ ತಗೊಂಡು EMI ಕಟ್ಟಿಲ್ಲ ಸರ್. EMI ಅವರು ಫೋನ್ ಮಾಡಿ ನಂಗೆ ತುಂಬ ಟಾರ್ಚರ್ ಮಾಡ್ತಿದ್ದಾರೆ. ಆ EMI ಅಮೌಂಟ್ ಸಮೇತ ನನಗೆ ಕೊಡ್ಬೇಕು ಸರ್.